ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆಯನ್ನು ಯಾವ ರೀತಿಯಾಗಿ ಪ್ರತಿದಿನವೂ ನೀಟಾಗಿ ಇಟ್ಕೊಳ್ಳೋದಂತೇಳಿ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಮನೆಯನ್ನು ನಾವು ಯಾವಾಗಲೂ ನೀಟಾಗಿ ಇಟ್ಕೊಳ್ತಾನೆ ಇರ್ತೀವಿ. ಕೆಲವೊಂದು ಬಾರಿ ನಾವು ಮನೆಯನ್ನು ಯಾವಾಗ ನೀಟಾಗಿ ಇಟ್ಕೊಂಡಿರಲು ಅಂಥ ಸಮಯದಲ್ಲಿ ಯಾರಾದರೂ ಬರ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಏನಿವರು ಯಾವಾಗಲೂ ಮನೆಯನ್ನು ಈ ರೀತಿ ಗಲೀಜಾಗಿ ಇಟ್ಕೊಂಡಿರ್ತಾರ ಅನ್ನೋ ರೀತಿ ಆಗೋಗ್ಬಿಡುತ್ತೆ. ಅದ್ರ ಬದಲಾಗಿ ನಾವು ಡೈಲಿ ನೀಟಾಗಿ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿದ್ವಿ ಅಂದರೆ ಕೆಲಸನೂ ಕೂಡ ಈಸಿ ಆಗುತ್ತೆ. ನಾವು ಒಂದು ಸಾರಿ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳದೆ ಅಭ್ಯಾಸವನ್ನು ಬಿಟ್ಟು ವಾರಕ್ಕೊಂದು ಸಾರಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋದರೆ ತುಂಬಾ ಟೈಮು ಹಿಡಿಯುತ್ತೆ. ಅದಕ್ಕೋಸ್ಕರವಾಗಿ ನಾವು ಮನೆಯನ್ನು ಕೆಲವು ಏರಿಯಾಗಳನ್ನು ಯಾವ್ಯಾವ ರೀತಿಯಾಗಿ ಎಷ್ಟು ಈಸಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಟಿಪ್ಸ್ಗಳು ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮನೆ ಮುಂದೆ ನಾವು ಈ ರೀತಿಯಾಗಿ ಸ್ವಲ್ಪ ಗಿಡಗಳನ್ನು ನೆಟ್ಕೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮನೆ ಏರಿಯಾ ಮುಂಭಾಗದಲ್ಲಿ ನಾವು ಈ ರೀತಿಯಾಗಿ ಗಿಡಗಳನ್ನು ನಾವು ನೆಟ್ಟಿದ್ರೆ ಈ ಮನಿ ಪ್ಲ್ಯಾಂಟ್ ಅಂತೂ ಒಂದು ಬಳ್ಳಿಯನ್ನು ನೆಟ್ಟರೆ ಸಾಕು, ತುಂಬಾ ಚೆನ್ನಾಗಿ ಎಬ್ಕೊಂಡು ಹೋಗುತ್ತೆ. ನೋಡಿ, ಈ ರೀತಿಯಾಗಿ ನೆಟ್ಕೊಳ್ಳೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮನೆಯ ಮುಂಭಾಗದಲ್ಲಿ ಮನೆಗೆ ಯಾರಾದರೂ ಬಂದಾಗ್ಲೂ ಅಷ್ಟೇ ಮನೆಯ ಮುಂಭಾಗವನ್ನು ನೋಡಿದ ತಕ್ಷಣ ತುಂಬಾ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ಹಾಗೆ ಮನೆ ಮುಂಭಾಗದಲ್ಲಿ ಆದಷ್ಟು ಮುಳ್ಳಿನ ಗಿಡಗಳನ್ನು ನೆಟ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾವು ಮನೆಯ ಅಕ್ಕಪಕ್ಕದಲ್ಲಿ ನೆಟ್ಕೊಳ್ಳೋದು ಒಳ್ಳೆಯದು. ಮನೆ ಮುಂಭಾಗದಲ್ಲಿ ಆದಷ್ಟು ಒಳ್ಳೆಯ ಗಿಡಗಳನ್ನು ನೆಟ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ನಾವು ಸ್ವಲ್ಪ ಗಿಡಗಳನ್ನು ಮನೆ ಮುಂದೆ ನೆಟ್ಕೊಳ್ಬೇಕು. ಮನೆಗೆ ಎಂಟ್ರಿಯನ್ಸ್ ಆಗ್ತಾ ಇದ್ದಂಗೆ ಮನೆಯ ಮುಂಭಾಗದಲ್ಲಿ ಕಾಣೋದು ಸ್ಲಿಪ್ಪರ್ಗಳೇ. ಏಕೆಂದರೆ ನಾವು ಮುಂಭಾಗದಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡನ್ನು ಅಥವಾ ಸ್ಲಿಪ್ಪರನ್ನು ಇಟ್ಕೊಳ್ಳೋದಕ್ಕೆ ಜಾಗವನ್ನು ಮಾಡ್ಕೊಂಡಿರ್ತೀವಲ್ವ, ಅಲ್ಲಿ ಮಕ್ಕಳಾಗ್ಬೋದು, ನಾವಾಗ್ಬೋದು, ಅಲ್ಲಂದಲ್ಲಿ ಎಲ್ಲಂದರಲ್ಲಿ ನಾವು ಸ್ಲಿಪ್ಪರ್ಗಳನ್ನು ಹೇಗಂದ್ರಾಗಿ ಬಿಟ್ಬಿಟ್ಟಿರ್ತೀವಲ್ವ. ಮನೆಗೆ ಯಾರಾದರೂ ಬಂದಂಥ ಸಂದರ್ಭದಲ್ಲಾಗ್ಬೋದು ಅಥವಾ ನಮಗೆ ಆದ್ರೂ ಕೂಡ ಸ್ಲಿಪ್ಪರ್ ಹೇಗಂದ್ರಾಗಿ ಬಿದ್ದಿದ್ರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಹಾಗೆಯೇ ನೆಗೆಟಿವ್ ಎನರ್ಜಿ ಅನ್ನೋದು ಕೂಡ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅಂತೇಳಿ ನಾವು ನೀಟಾಗಿ ಇಟ್ಕೊಳ್ಬೇಕಾಗತ್ತೆ. ಸ್ಲಿಪ್ಪರ್ಸ್ಗಳನ್ನು ಅದೇ ಸ್ಟ್ಯಾಂಡ್ನಲ್ಲಿ ಇಟ್ಟು ನೀಟಾಗಿ ಒಳ್ಳೆಯದು. ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ಇಟ್ಕೊಂಡ ನಂತರ ಇದೇ ರೀತಿಯಾಗಿ ಮಕ್ಕಳುಗಳು ಕೂಡ ನಾವು ಕಲಿಸ್ಕೊಡ್ಬೇಕಾಗತ್ತೆ. ಅವರ ಸ್ಲಿಪ್ಪರ್ಗಳನ್ನು ಅವರು ಯಾವ ರೀತಿಯಾಗಿ ಇಟ್ಕೊಳ್ಳೋದಂತ ಹೇಳಿ. ನೋಡಿ, ಎಲ್ಲವನ್ನು ಜೋಡಿಸಿದ ಮೇಲೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಲ್ವಾ. ಮನೆ ಅಂತ ಅಂದಮೇಲೆ ನಾವು ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆಯೇ ಮನೆಯ ಒಳಗಡೆ ಬಂದ್ವಿ ಅಂದರೆ ಈ ಏರಿಯಾ ಏನಿದೆ, ಸೋಫಾ ಹಾಕಿರುವಂಥ ಹಾಲ್ ಏರಿಯಾ, ಈ ಹಾಲ್ನಲ್ಲಿ ನಾವು ಎಷ್ಟು ನೀಟಾಗಿ ಇಟ್ಕೊಂಡಿದ್ರು ಅಷ್ಟೇ ಒಳ್ಳೆಯದು. ನೋಡಿ, ಇಲ್ಲಿ ಎಷ್ಟು ಗಲೀಜಾಗಿ ಇಟ್ಟಿರ್ತಾರಲ್ವ ಮಕ್ಕಳುಗಳು. ಇದ್ರ ಮೇಲೆ ಆಟ ಆಡ್ತಾ ಇರ್ತಾರೆ, ತಿನ್ನೋದು, ಅದ್ರ ಮೇಲ್ಗಡೆ ಏನಾದ್ರು ಬೆಳೆಸೋದು, ಆ ರೀತಿ ಮಾಡ್ತಾ ಇರ್ತಾರೆ. ಅವುಗಳನ್ನು ನಾವು ಡೈಲಿ ಒಂದು ಸಾರಿ ನಾವು ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟೋದ ನಂತರ ನಾವು ಇದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ವಿ ಅಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲವನ್ನು ಒಂದು ಸಾರಿ ಧೂಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ ಬಟ್ಟೆಗಳನ್ನೆಲ್ಲವನ್ನು ನೀಟಾಗಿ ಹಾಸ್ಕೊಳ್ಬೇಕಾಗತ್ತೆ. ಇದರ ಬಟ್ಟೆಗಳನ್ನು ಅಷ್ಟೇ 15 ಡೇಸ್ಗೆ ಒಂದು ಸಾರಿ ಆಗ್ಬೋದು ಅಥವಾ ಮಂತ್ಲಿ ಒಂದು ಸಾರಿ ಏನಾದ್ರೂ ಬಟ್ಟೆಯನ್ನು ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಮಕ್ಕಳುಗಳು ತಿಂಡಿಗಳೇನಾದರೂ ಬಿಡಿಸ್ತಾ ಇರ್ತಾರಲ್ವ, ಅದರಿಂದ ಏನಾದರೂ ಬ್ಯಾಕ್ಟೀರಿಯಾಸ್ಗಳು ಫಾರ್ಮ್ ಆಗ್ತಾ ಇರುತ್ತೆ. ಹಾಗೆಯೇ ಈ ಜಿರಳೆಗಳು ಕೂಡ ಸೇರ್ಕೊಳ್ತಾ ಇರುತ್ತಲ್ವ. ಈ ಸೋಫಾಗಳ ಸಂದಿನಲ್ಲಿ ಧೂಳು ಹೊಡ್ಕೊಳ್ಳೋದಾಗ್ಬೋದು, ಈ ಜೇಡಗಳು ಗೂಡು ಕಟ್ಟೋದಾಗ್ಬೋದು, ಆ ರೀತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅಂತೇಳಿ ನಾವು ಅಲ್ಲಿಂದ ಅಲ್ಲಿಗೆ ಕೆಲಸಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ಏನಂದರೆ ಈ ಏರಿಯಾವನ್ನು ಕ್ಲೀನ್ ಮಾಡೋದು ಎಷ್ಟು ಒಂದು 10 ನಿಮಿಷದ ಕೆಲಸ ಅಂತ ಅಂದ್ಕೊಳ್ಳಿ. ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಕ್ಲೀನ್ ಮಾಡ್ಕೊಳ್ಬೋದು. ಹೌಸ್ ವೈಫ್ ಅಂತೂ ಆರಾಮವಾಗಿ ಈ ರೀತಿ ಕೆಲಸವನ್ನು ಮಾಡ್ಕೊಂಡು ಬಿಡ್ಬೋದು. ಸ್ವಲ್ಪ ಕೆಲಸಕ್ಕೆ ಹೋಗೋರು ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ಮನೆಯಲ್ಲಿ ಇರುವಂತಹ ಹೌಸ್ ವೈಫ್ಗಳು ನೀಟಾಗಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಾಗ ನೋಡೋದಕ್ಕೆ ನಮಗೂ ಕೂಡ ತುಂಬಾ ಖುಷಿ ಅನಿಸುತ್ತೆ ಅಲ್ವಾ. ಇಲ್ಲಿ ಬಂದು ಕುತ್ಕೊಂಡು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಾದ್ರೆ ಹಾಗೆಯೇ ಯಾವ ವಸ್ತುಗಳನ್ನು ನಾವು ತೆಕ್ಕೊಳ್ತೀವೋ ಆ ವಸ್ತುಗಳನ್ನು ಅಲ್ಲೇ ಇಟ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಮಕ್ಕಳುಗಳಾಗ್ಬೋದು, ಹಸ್ಬೆಂಡ್ ಆಗ್ಬೋದು, ಈ ರೀತಿ ತೆಗೆದಂಥ ವಸ್ತುಗಳನ್ನು ಇಲ್ಲಂದ್ರಲ್ಲಿ ಹಾಕಿರ್ತಾರೆ. ಅದಕ್ಕೆ ಆದಂತಹ ಜಾಗ ಏನಿದೆ ಆ ಜಾಗದಲ್ಲಿ ನಾವು ಎಲ್ಲವನ್ನು ನೀಟಾಗಿ ಜೋಡಿಸಿ ಇಟ್ಕೊಳ್ಳೋದು ಒಳ್ಳೆಯದು. ಹಾಗೆ ಅವರಿಗೂ ಕೂಡ ನಾವು ಕಲಿಸ್ಕೊಡ್ಬೇಕಾಗತ್ತೆ. ಹಾಗೆಯೇ ಇನ್ನೊಂದು ದೊಡ್ಡ ವಿಷಯ ಏನಂತ ಅಂದರೆ ಈ ಬಟ್ಟೆಗಳನ್ನು ನಾವು ಯಾವಾಗಂದ್ರೆ ಆವಾಗ ಬಟ್ಟೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದರೆ ಈಗ ಕೈಯಲ್ಲಿ ಒಗಿಬೋದು, ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಮಾಡೋರು ವಾಷಿಂಗ್ ಮಿಷಿನಲ್ಲಿ ಹಾಕಿ ಬಟ್ಟೆಯನ್ನು ಅವಾಗಿಂದವಾಗೆ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಒಗೆಯೋಣ, ನಾಳೆ ಒಗೆಯೋಣ ಅಂಥೇಳಿ ಬಟ್ಟೆಗಳ ರಾಶಿಯನ್ನೇ ಮಾಡ್ಕೊಳ್ಬಾರ್ದು. ನೋಡಿ, ಹಾಗೆ ಬಟ್ಟೆಗಳನ್ನು ಒಣಗಿಸಿ ತಂದು ಈ ರೀತಿ ಸೋಫಾ ಮೇಲೋ, ಚೇರ್ ಮೇಲೋ ಅಥವಾ ಬೆಡ್ ಮೇಲೋ ಹಾಕ್ಕೊಳ್ತಾ ಇರ್ತೀವಲ್ವ, ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಬಟ್ಟೆಗಳನ್ನು ಅಲ್ಲಿಂದ ಅಲ್ಲಿಗೆ ನೀಟಾಗಿ ಮಡಚಿ ಅವುಗಳನ್ನು ಅದ್ರ ಜಾಗಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ದೊಡ್ಡವರು ಹೇಳ್ತಾರೆ,
ದುಡ್ಡಾಗಲಿ ಅಥವಾ ಹಣವಾಗಲಿ ಹೆಚ್ಚು ಅಂದರೆ ಹೆಚ್ಚೋದಿಲ್ವಂತೆ. ಕಸ ಆಗಲಿ ಬಟ್ಟೆಗಳು ಬೇಗನೆ ಹೆಚ್ಚುತ್ತಂತೆ. ಹಾಗೆ ಬಟ್ಟೆಗಳಂತೂ ನಾವು ಎಷ್ಟು ಒಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ರೂ ಕೂಡ ಅಲ್ಲಿಂದಲ್ಲಿಗೆ ಬಟ್ಟೆಗಳು ಆಗ್ತಾನೇ ಇರುತ್ತಲ್ವ. ನಾವು ಅದೇ ರೀತಿಯಾಗಿ ಬಟ್ಟೆಗಳನ್ನು ಅಲ್ಲಿಂದಲೇ ಒಗೆದು ನೀಟಾಗಿ ಫೋಲ್ಡ್ ಮಾಡಿ ಅವುಗಳ ಜಾಗಕ್ಕೆ ನಾವು ಸೇರಿಸ್ಕೊಂಡು ಒಳ್ಳೆಯದು. ಅದರಲ್ಲೂ ಈ ರೀತಿ ಚೇರ್ಗಳ ಮೇಲೆ ಬಟ್ಟೆಗಳನ್ನು ಡೇನಲ್ಲಿ ಹಾಕೋದು ಓಕೆ, ಆದರೆ ನೈಟ್ನಲ್ಲಿ ಬಟ್ಟೆಗಳನ್ನು ಹಾಗೆಯೇ ಚೇರ್ನಲ್ಲೇ ಬಿಟ್ಟು ಇಡಬಾರ್ದು. ಅಲ್ಲಿಂದಲ್ಲಿ ಮಡಚಿ ಅವುಗಳನ್ನು ಅಲ್ಲಿಗೆ ಸೇರಿಸ್ಬಿಡ್ಬೇಕು. ಈ ರೀತಿ ಹಾಕ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಬಟ್ಟೆಗಳನ್ನೆಲ್ಲ ನೀಟಾಗಿ ಮಡಚಿ ಫೋಲ್ಡ್ ಮಾಡೋದನ್ನು ನಾವು ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ವಿ ಅಂದರೆ ಐರನ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಈ ರೀತಿ ಎಲ್ಲ ಫೋಲ್ಡನ್ನು ಮಾಡಿದ ನಂತರ ಆ ಬಟ್ಟೆಗಳನ್ನು ಅದ್ರ ಜಾಗದಲ್ಲಿ ನಾವು ಅವುಗಳನ್ನು ಇಟ್ಕೊಳ್ಬೇಕಾಗತ್ತೆ. ಮಕ್ಕಳ ಬಟ್ಟೆ ಮಕ್ಕಳ ಬೀರುನಲ್ಲಿ, ಹಾಗೆಯೇ ನಮ್ಮ ಬಟ್ಟೆಗಳು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ನಾವು ಇಟ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ಮಕ್ಳುಗಳಿಗೂ ಕೂಡ ನಾವು ಕಲಿಸ್ಕೊಡ್ಬೇಕಾಗತ್ತೆ ಅವರ ಬಟ್ಟೆಗಳನ್ನು ಅವರು ಜೋಡಿಸ್ಕೊಳ್ಳೋದ್ರ ಬಗ್ಗೆ, ಹಾಗೆ ಎತ್ಕೊಳ್ಬೇಕಾದ್ರೂ ನೀಟಾಗಿ ಎತ್ಕೊಳ್ಳೋದ್ರ ಬಗ್ಗೆ. ನಾವು ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ನಮ್ಮ ಮಕ್ಕಳು ಕೂಡ ಕಲ್ತ್ಕೊಳ್ತಾರೆ. ಏಕೆ ಅಂತ ಅಂದರೆ ನಾವು ಹೇಗೆ ಗಲೀಜಾಗಿ ಇಟ್ಕೊಂಡಿರ್ತೀವೋ ಮನೆಯನ್ನು, ಮಕ್ಕಳು ಕೂಡ ಅದೇ ರೀತಿಯಾಗಿ ಮಾಡ್ತಾರೆ. ನಾವು ಎಷ್ಟು ನೀಟಾಗಿ ನಾವು ಫಾಲೋ ಮಾಡ್ತಾ ಇರ್ತೀವೋ ಅದೇ ರೀತಿಯಾಗಿ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರ ನಾವು ನೀಟಾಗಿರೋದು ತುಂಬಾ ಮುಖ್ಯ ಅಲ್ವಾ ಅಂತ ಹೇಳಿ ಎಲ್ಲವನ್ನು ನೀಟಾಗಿ ಜೋಡಿಸ್ಕೊಂಡು, ವಾರ್ಡ್ರೋಬ್ನಲ್ಲೂ ಅಷ್ಟೇ ನಮ್ಮ ಬಟ್ಟೆಗಳನ್ನು ನೀಟಾಗಿ ಜೋಡಿಸ್ಕೊಂಡಿದ್ದಾಗ ನಾವು ವಾರ್ಡ್ರೋಬ್ನಲ್ಲಿ ಏನಾದರೂ ಬಟ್ಟೆಯನ್ನು ತೆಗೆದಾಗ ನಮಗೇ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಈ ರೀತಿ ಬಟ್ಟೆಯನ್ನು ನೀಟಾಗಿ ಜೋಡಿಸ್ಕೊಂಡಿರೋದ್ರಿಂದ ಆ ಬಟ್ಟೆಗಳನ್ನೆಲ್ಲವನ್ನು ಕೂಡ ನೀಟಾಗಿ ಫೋಲ್ಡ್ಗಳನ್ನು ಮಾಡಿ ಬಟ್ಟೆಗಳ ಜಾಗದಲ್ಲಿ ಸೇರಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಇಟ್ಕೊಂಡ್ವಿ ಅಂದರೆ ಇಲ್ಲಿ ಬಂದವರು ನೋಡೋದಕ್ಕೇನು ಹೋಗೋದಿಲ್ಲ, ಆದರೆ ನಮಗೇ ಖುಷಿ ಅನಿಸುತ್ತೆ ಈ ಏರಿಯಾಗಳನ್ನೆಲ್ಲ ನೋಡಿದಾಗ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳಿ. ಮಕ್ಕಳುಗಳು ಕೂಡ ನೀಟಾಗಿ ಇಟ್ಟಿದ್ದಾರೆ ಅಂತ ಹೇಳಿ ಅವರು ಕೂಡ ಅದೇ ರೀತಿಯಾಗಿ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆಯೇ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕ್ಲೀನ್ ಮಾಡಬೇಕಾಗಿರೋ ಏರಿಯಾ ಅಂದರೆ ನಾವು ಮಲಗಿದಂಥ ಬೆಡ್ ಏನಿದೆ ಅದನ್ನು ನಾವು ಸರಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ರಾತ್ರಿ ಮಲಗಿ ನಾವು ಎದ್ದ ನಂತರ ಅಭ್ಯಾಸ ಇರೋರು ಬೆಳಗ್ಗೆನೇ ಬೆಡ್ಡನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲ ಅನ್ನೋರು ಸ್ವಲ್ಪ ಎಲ್ಲರನ್ನೂ ಕಳಿಸಿ, ಸ್ಕೂಲಿಗೆ ಹೋಗೋರು ಕೆಲಸಕ್ಕೆ ಹೋಗೋರ್ನೆಲ್ಲನೂ ಕೂಡ ಕಳಿಸಿ ನಂತರನಾದರೂ ನಾವು ಬೆಡ್ಡನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಬಿಡೋದು ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಅಂತೇಳಿ ಬೆಡ್ಡನ್ನೆಲ್ಲ ನೀಟಾಗಿ ನಾವು ಕ್ಲೀನ್ ಮಾಡಿ ಅದರ ಧೂಳನ್ನೆಲ್ಲ ತೆಗೆದು ಬೆಡ್ಶೀಟ್ಗಳನ್ನೆಲ್ಲ ಕೂಡ ನಾವು ಒದರಿ ಒಂದು ಸಾರಿ, ಹಾಗೆ ಬ್ಲ್ಯಾಂಕೆಟ್ಗಳನ್ನು ಕೂಡ ಮಡಚಿ ಇಟ್ಕೊಂಡು ತುಂಬಾ ಒಳ್ಳೆಯದಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ ಬೆಡ್ನಲ್ಲಿ ನಾವು ಈ ರೀತಿಯಾಗಿ ಹೇಗೆ ನಾವು ಮಲಗಿದ್ವೋ ಅದೇ ರೀತಿಯಾಗಿ ಬಿಡೋದು ಅಷ್ಟು ಒಳ್ಳೆಯದೇ ಇಲ್ಲ. ಏಕೆಂದರೆ ದುಷ್ಟಶಕ್ತಿಗಳು ಬಂದು ಸೇರಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಇದನ್ನೆಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಬೆಡ್ಶೀಟ್ಗಳನ್ನೆಲ್ಲವನ್ನು ಕೂಡ ಫೋಲ್ಡ್ ಮಾಡಿ ಇಟ್ಟು, ಹಾಗೆಯೇ ಈ ಬೆಡ್ಶೀಟ್ಗಳು ಸ್ವಲ್ಪ ನಾವು ಮಲಗಿದಂಥ ಸಂದರ್ಭದಲ್ಲಿ ಎಲ್ಲ ಗೊಂಚ್ಕೊಂಡಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಒಂದ್ಸಲ ಹಾಸ್ಕೊಂಡು ಇದ್ರ ಮೇಲಿರುವಂತಹ ಧೂಳು ಏನಿದೆ ಅದನ್ನೆಲ್ಲವನ್ನು ಕೂಡ ತೆಕ್ಕೊಳ್ಬೇಕಾಗತ್ತೆ. ಹಾಗೆ ಇದ್ರ ಮೇಲಿರುವಂಥ ಧೂಳನ್ನು ನಾವು ಕಸ ಗುಡಿಸೋ ಪರ್ಕೆಯಿಂದ ಅದನ್ನೆಲ್ಲ ತೆಗಿಬಾರ್ದು. ಏಕೆಂದರೆ ಕಸ ಗುಡಿಸುವಂಥ ಪರ್ಕೆ ಏನಿದೆ ಅದನ್ನು ಬೆಡ್ಗೆ ಸೋಕಿಸ್ಬಾರ್ದು ಅಂತ ಹೇಳ್ತಾರೆ. ನೋಡಿ, ಈ ರೀತಿಯಾಗಿ ಅದಕ್ಕೆ ಅಂತಲೇ ಹೇಳಿ ಸಪ್ರೇಟ್ ಒಂದು ಬ್ರಷನ್ನು ಇಟ್ಕೊಂಡು ಆ ಬ್ರಷ್ನಿಂದ ನಾವು ಇದನ್ನು ಧೂಳನ್ನು ತೆಕ್ಕೊಳ್ಬೇಕಾಗತ್ತೆ. ಅಥವಾ ಈ ಬ್ಲ್ಯಾಂಕೆಟ್ ಏನಿದೆ ಬ್ಲ್ಯಾಂಕೆಟಿಂದನೂ ಕೂಡ ಒದರುತ್ತಾರೆ. ಆ ರೀತಿ ಒದರಿದಾಗ ಧೂಳೆಲ್ಲನೂ ಕೂಡ ಬೇರೆ ಕಡೆ ಹೋಗಿ ಸೇರಿಕೊಳ್ಳುತ್ತಲ್ವ. ಈಗ ಫ್ಯಾನ್ ಆಗ್ಬೋದು, ಒಳಗಡೆ ಇರುವಂಥ ಬೆಡ್ರೂಮ್ನಲ್ಲಿ ಇರುವಂತಹ ವಾರ್ಡ್ರೋಬ್ಗಳಾಗ್ಬೋದು, ಕಿಟಕಿಗಳಿಗಾಗ್ಬೋದು, ಅಲ್ಲೆಲ್ಲ ಹೋಗಿ ಧೂಳು ಕುತ್ಕೊಳ್ತಾ ಇರುತ್ತೆ. ಅದಕ್ಕೆ ಅಂತೇಳಿ ನೀಟಾಗಿ ಈ ರೀತಿ ಬ್ರಷ್ನಿಂದ ನಾವು ಧೂಳನ್ನೆಲ್ಲ ಗುಡಿಸ್ಕೊಂಡ್ವಿ ಅಂದರೆ ಧೂಳು ಕೆಳಗಡೆ ಹೋಗಿ ಬೀಳುತ್ತೆ. ನಾವು ಹಾಗೆ ನೆಲವನ್ನು ಗುಡಿಸ್ಕೊಂಡಾಗ ಧೂಳೆಲ್ಲನೂ ಕೂಡ ಕ್ಲೀನ್ ಆಗುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕ್ಲೀನ್ ಮಾಡಿದ ನಂತರ. ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡಾಗ ಇಲ್ಲಿ ಯಾರು ಕೂಡ ನೋಡೋದಿಲ್ಲ, ಆದರೆ ನಮಗೆ ಒಂದು ತೃಪ್ತಿ ಅನಿಸುತ್ತೆ ಬೆಡ್ಡನ್ನು ನೋಡಿದಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತೇಳಿ. ಹಾಗೆ ಅದೇ ರೀತಿಯಾಗಿ ನಾವು ಕಿಚನ್ ಏರಿಯಾ ಏನಿದೆ ಅದನ್ನು ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಾವು ಅಡುಗೆ ಮಾಡುವಾಗ ತುಂಬಾ ಈಸಿಯಾಗಿ ನಾವು ಎಲ್ಲ ವಸ್ತುಗಳನ್ನು ಎತ್ತಿ ಜೋಡಿಸ್ಕೊಂಡು ಬಿಟ್ಟಿರ್ತೀವಿ. ಏಕೆಂದರೆ ಅಡುಗೆ ಮಾಡುವಾಗ ಆಗುತ್ತೆ ಅಂತೇಳಿ. ನಂತರ ಅವುಗಳನ್ನೆಲ್ಲವನ್ನು ಕೂಡ ಅದ್ರ ಜಾಗಕ್ಕೆ ಸೇರಿಸಿ ನಾವು ಕಿಚನ್ ಎಲ್ಲವನ್ನು ಒಂದು ಸಲ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಈ ಎಲ್ಲವನ್ನು ಅದರ ಜಾಗಕ್ಕೆ ಸೇರಿಸಿ, ಈಗ ಗ್ಯಾಸ್ ಏನಿದೆ ಗ್ಯಾಸ್ ಸ್ಟವ್ ಅದನ್ನು ಕೂಡ ನೀಟಾಗಿ ಒಂದು ಸರಿ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಬೇಕು. ತಿಂಡಿ ಆದ ನಂತರ ಎಲ್ಲ ಗಲೀಜಾಗಿರುತ್ತಲ್ವ ಅದನ್ನು ನೀಟಾಗಿ ಒಂದು ಸಲ ಸೋಪ್ ಆಯಿಲನ್ನು ಹಾಕಿ ಸ್ಟವನ್ನು ಉಜ್ಜಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಅಲ್ಲಿಂದಲ್ಲಿ ನಾವು ಕ್ಲೀನ್ ಮಾಡ್ಕೊಂಡು ಬಿಟ್ವಿ ಅಂದರೆ ಸ್ಟವ್ ಅಷ್ಟೇನು ಗಲೀಜಾಗೋದಿಲ್ಲ. ನಾವು ಏನೋ ಒಂದು 2-3 ದಿನಗಳನ್ನು ಬಿಟ್ಟು ನಾವು ಕ್ಲೀನ್ ಮಾಡ್ತಾ ಹೋಗ್ತಾ ಇದ್ರಂದರೆ ಸ್ಟವ್ ಮೇಲೆ ಆಗ್ಬೋದು, ಹಾಗೆ ಸ್ಟವ್ ಇಟ್ಟಿರುವಂಥ ಜಾಗದಲ್ಲಿ ಆಗ್ಬೋದು, ಏನಾದರೂ ಸೋರ್ದಂಥ ಸಂದರ್ಭದಲ್ಲಿ ಎಲ್ಲ ಕೂಡ ಗಲೀಜಾಗಿರುತ್ತೆ. ನಾವು ಅಲ್ಲಿಂದಲ್ಲಿ ಕ್ಲೀನ್ ಮಾಡ್ಕೊಂಡಿದ್ವಿ ಅಂದರೆ
ಮತ್ತೆ ಕ್ಲೀನ್ ಮಾಡುವಾಗ ನಮಗೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಬ್ರಷನ್ನು ತೆಕ್ಕೊಂಡು ಉಜ್ಜಿ ನಾವು ಕ್ಲೀನ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನೀಟಾಗಿ ಸ್ವಲ್ಪ ಲೈಟಾಗಿ ಉಜ್ಜಿಕೊಂಡು ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು. ನಾವು ದಿನದಲ್ಲಿ ಒಂದು ಸಲನಾದ್ರೂ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನಮಗೆ ಆರೋಗ್ಯ ಅನ್ನೋದು ನಮ್ಮ ಕಿಚನಿಂದನೇ ಸ್ಟಾರ್ಟ್ ಆಗೋದು ಅಲ್ವಾ. ಮೊದಲು ನಾವು ಕಿಚನನ್ನು ನೀಟಾಗಿ ಹೈಜಿನಿಕ್ಕಾಗಿ ಇಟ್ಕೊಂಡಿದ್ವಿ ಅಂದರೆ ನಂತರ ಅಡುಗೆ ಮಾಡೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಅದಕ್ಕೋಸ್ಕರ ಅಂತೇಳಿ ಈ ರೀತಿಯಾಗಿ ನಾವು ಕಿಚನನ್ನು ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಸ್ಟವನ್ನೆಲ್ಲವನ್ನು ಕ್ಲೀನ್ ಮಾಡಿ ಹಾಗೆಯೇ ಒಂದು ಬಟ್ಟೆಯಿಂದ ಎಲ್ಲವನ್ನು ಕೂಡ ಒರೆಸ್ಕೊಂಡು ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಹಾಗೆ ನಾವು ಸ್ಟವನ್ನು ಒರೆಸಿದಂಥ ಬಟ್ಟೆಗಳನ್ನು ಅಷ್ಟೇ ನಾವು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಳ್ಬೇಕು. ನಾವು ಕಿಚನ್ನ ನೀಟಾಗಿ ಇಟ್ಕೊಳ್ಬೇಕಂದ್ರೆ ಅವುಗಳನ್ನು ಒರೆಸುವಂತಹ ಬಟ್ಟೆಗಳನ್ನಾದ್ರೂ ಅಷ್ಟೇ ನೀಟಾಗಿ ಅವುಗಳನ್ನು ಒಗೆದು ಕ್ಲೀನ್ ಮಾಡಿ ಅವನ್ನು ಬಿಸಿಲಿಗೆ ಒಣಗಿಸಿ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ತೇವ ಮಾಡಿ ಬಟ್ಟೆಯನ್ನು ಒರೆಸಿದ ನಂತರ ಒಂದು ಒಣ ಬಟ್ಟೆಯಿಂದ ಸ್ಟವನ್ನೆಲ್ಲವನ್ನು ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲವನ್ನು ಒರೆಸ್ಕೊಳ್ದೇ ಇದ್ದರೆ ಅದು ಚುಕ್ಕಿಯಾಗಿ ಕುತ್ಕೊಂಡು ಬಿಡುತ್ತಲ್ವ, ಅದಕ್ಕೆ ಅಂತೇಳಿ ಈ ಥರ ಎಲ್ಲವನ್ನು ಕ್ಲೀನ್ ಮಾಡಿದ ನಂತರ ಸ್ಟವ್ನ ಕೆಳಗಡೆ ಏನಿದೆ ಆ ಭಾಗವನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಏಕೆಂದರೆ ಏನಾದರೂ ಸೋರಿದಂಥದ್ದು ಸ್ಟವ್ನ ಕೆಳಗಡೆ ಹೋಗಿ ಸೇರಿಕೊಂಡಿರುತ್ತಲ್ವ, ಅದಕ್ಕೋಸ್ಕರ ಅಂತ ಹೇಳಿ. ಹಾಗೆ ಈಗ ಸೋಪನ್ನೆಲ್ಲ ಹಾಕಿ ಮೇಲಿಂದ ಉಜ್ಜಿದ್ವಲ್ಲ, ಅದರ ನೀರು ಕೂಡ ಕೆಳಗಡೆ ಹಡ್ಕೊಂಡು ಬಂದಿರುತ್ತೆ. ಅದನ್ನು ಕೂಡ ನೀಟಾಗಿ ಒಂದು ಬಟ್ಟೆಯಿಂದ ಎಲ್ಲವನ್ನು ಉಜ್ಜಿ ಕ್ಲೀನ್ ಮಾಡ್ಕೊಳ್ಬೇಕು. ತುಂಬಾ ಗಲೀಜಾಗಿತ್ತಂತ ಅಂದರೆ ಒಂದು ಬ್ರಷ್ನಿಂದ ನಾವು ಉಜ್ಜಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಸ್ಟವ್ನ ಕೆಳಗಡೆನೂ ಕೂಡ ನೀಟಾಗಿ ಧೂಳನ್ನೆಲ್ಲ ತೆಕ್ಕೊಂಡು ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಹಾಗೆ ಈ ಸ್ಟವ್ನ ಮೇಲೆ ಇಡುವಂಥ ಈ ಒಲೆಗಳೇನಿದೆ ಇವುಗಳು ಕಬ್ಬಿಣದ್ದಾಗಿರೋದ್ರಿಂದ ಇವು ಜಾಸ್ತಿ ಸೋಪನ್ನು ಹಾಕಿ ನಾವು ಉಜ್ಜಿ ತೊಳಿತಾ ಇದ್ದರೆ ತುಕ್ಕಿಡೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಂತೇಳಿ ಒಂದು ಸ್ವಲ್ಪ ಬಟ್ಟೆನಲ್ಲೇ ಇದನ್ನು ಕ್ಲೀನ್ ಮಾಡಿ ಇದಕ್ಕೆ ಹಾಕ್ಕೊಳೋದು ಅಷ್ಟೇ ಸಾಕು. ಏನಾದರೂ ಒಂದು 15 ಡೇಸ್ಗೆ ಒಂದು ಸಲ ಏನಾದರೂ ಬೇಕಾದರೆ ಇದನ್ನು ನಾವು ಜಾಸ್ತಿ ಗಲೀಜಾಗಿತ್ತಂದರೆ ಮಾತ್ರ ನಾವು ಇದನ್ನು ಉಜ್ಜಿ ತೊಳ್ಕೊಳ್ಬೇಕಾಗತ್ತೆ. ನೋಡಿ, ಈಗೆಲ್ಲವನ್ನು ಕ್ಲೀನ್ ಮಾಡಿದ ನಂತರ ಕಿಚನ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮೊದಲು ಎಲ್ಲ ಅಂದ್ರಲ್ಲಿ ಎಲ್ಲನೂ ಹರಡ್ಕೊಂಡಿರ್ತೀವಲ್ವ, ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮ್ನಲ್ಲಿ ಅವ್ರನ್ನ ಬೇಗ ಕಳಿಸ್ಬೇಕಂತ ಹೇಳಿ ಏನಂತ ಎಲ್ಲವನ್ನು ತೆಗೆದು ಎಲ್ಲ ಜೋಡಿಸ್ಕೊಂಡಿರ್ತೀವಲ್ವ, ಎಲ್ಲವನ್ನು ಕ್ಲೀನ್ ಮಾಡಿದ ನಂತರ ಈ ರೀತಿ ನೀಟಾಗಿರುತ್ತೆ. ಇವಾಗ ಮನೆಗೆ ಯಾರು ಬಂದ್ರೂ ಕೂಡ ನೋಡೋದಕ್ಕೂ ಕೂಡ ಚೆನ್ನಾಗಿ ಇರುತ್ತೆ. ಬೇರೆಯವರು ನೋಡಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನೀಟಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಹಾಗೆ ನಮ್ಮ ಮನೆಯನ್ನು ಕೂಡ ನಾವು ಅಷ್ಟೇ ನೀಟಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಹಾಗೆ ಈಗ ಪಾತ್ರೆ ಎಲ್ಲವನ್ನು ಕೂಡ ನಾವು ನೀಟಾಗಿ ತೊಳೆದ ನಂತರ ಸಿಂಕ್ ಏನಿದೆ ಸಿಂಕನ್ನು ಅಷ್ಟೇ ನಾವು ತುಂಬ ನೀಟಾಗಿ ಇಟ್ಕೊಳ್ಬೇಕು, ಹೈಜಿನಿಕ್ಕಾಗಿ ಇಟ್ಕೊಳ್ಬೇಕು. ಇಲ್ಲಾಂದರೆ ನಮಗೆ ಸಿಂಕ್ನಿಂದನೇ ನಮಗೆ ಆದಷ್ಟು ಬ್ಯಾಕ್ಟೀರಿಯಾಗಳು ಬರೋದು. ಏಕೆಂದರೆ ಇಲ್ಲೆಲ್ಲ ಕೂಡ ಊಟ ಮಾಡಿದಂತಹ ಪಾತ್ರೆಗಳಾಗ್ಬೋದು ಎಲ್ಲವನ್ನು ಯಾವಾಗಲೂ ಇಲ್ಲಿ ನೀರು ಆಗ್ತಾ ಇರುತ್ತಲ್ವ, ಇದರಿಂದ ಜಾಸ್ತಿ ಪಾಚಿ ಕಟ್ಟೋದು ಎಲ್ಲವನ್ನು ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಅಂತೇಳಿ ಸಿಂಕನ್ನು ಪಾತ್ರೆ ತೊಳೆದ ನಂತರ ಒಂದು ಬಾರಿ ಅದಕ್ಕೆ ಅಂತಲೇ ಹೇಳಿ ಬ್ರಷನ್ನು ಇಟ್ಕೊಂಡು ನೀಟಾಗಿ ಉಜ್ಜಿ ಸಿಂಕ್ನ ಟ್ಯಾಪ್ ಆಗ್ಬೋದು, ಸಿಂಕ್ ಆಗ್ಬೋದು ಎಲ್ಲವನ್ನು ನೀಟಾಗಿ ತೊಳ್ಕೊಳ್ಬೇಕಾಗುತ್ತೆ. ಈ ರೀತಿ ಉಜ್ಜಿ ತೊಳೆದು ಸುತ್ತ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಗಲೀಜಾಗಿದೆ ಎಲ್ಲವನ್ನು ತೊಳೆದು ಒಂದು ಸಾರಿ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಜಿರಳೆಗಳಂತೂ ಸಿಂಕಿಂದನೇ ಜಾಸ್ತಿ ಬರ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಅಂಥೇಳಿ ಈ ರೀತಿಯಾಗಿ ಎಲ್ಲವನ್ನು ತೊಳೆದಿಟ್ಟು ನಂತರ ಕೂಡ ನಾವು ಕೂಡ ಸಿಂಕನ್ನೆಲ್ಲ ತೊಳೆದ ಮೇಲೆ ಕೈಗಳನ್ನು ಹ್ಯಾಂಡ್ ವಾಶ್ನಿಂದ ನೀಟಾಗಿ ನಾವು ಕೂಡ ಕೈಯನ್ನು ತೊಳ್ಕೊಳ್ಬೇಕಾಗತ್ತೆ. ಏಕೆಂದರೆ ಇಲ್ಲೆಲ್ಲವನ್ನು ಕೈನಿಂದ ನಾವು ಕ್ಲೀನ್ ಮಾಡಿರ್ತೀವಲ್ವ, ಅದಕ್ಕೋಸ್ಕರ ಅಂಥೇಳಿ ಈಗೆಲ್ಲ ಪಾತ್ರೆ ಎಲ್ಲವನ್ನು ತೊಳೆದು ಒಂದು ಟಬ್ನಲ್ಲಿ ಹಾಕಿ ಇಟ್ಟು ನಂತರ ಆ ಪಾತ್ರೆಗಳನ್ನು ನಾವು ಅದ್ರ ಜಾಗದಲ್ಲಿ ಪಾತ್ರೆಗಳು ಒಣಗಿದ ನಂತರ ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡ ನಂತರ ಹಾಗೆ ಮನೆಯ ಕಸವನ್ನು ಕೂಡ ಅಷ್ಟೇ ನಾವು ಅಲ್ಲಿಂದಲ್ಲಿ ನೀಟಾಗಿ ಎದ್ದ ತಕ್ಷಣನಾದರೂ ಗುಡಿಸ್ಕೊಳ್ಬೋದು, ಅಥವಾ ಎಲ್ಲ ಕೆಲಸವನ್ನು ಮುಗಿಸಿದ ನಂತರನಾದ್ರೂ ಕಸ ಗುಡಿಸಿ ಮನೆ ಒರೆಸ್ಕೊಳ್ಳೋದು ತುಂಬ ಒಳ್ಳೆಯದು. ಡೈಲಿ ನಾವು ಕಸ ಗುಡಿಸಿ ಮನೆ ಒರೆಸ್ಕೊಳ್ಬೇಕಾಗತ್ತೆ. ಆವಾಗ ಮಾಡೋಣ ಇವಾಗ ಮಾಡೋಣ ಅಂಥೇಳಿ ಸೋಂಬೇರಿ ಥರ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಕೆಲಸ ಮಾಡೋದಕ್ಕೆ ಮೂಡಿರೋಲ್ಲ. ಅದಕ್ಕೋಸ್ಕರ ಅವಾಗಿಂದ ಅವಾಗೆ ಕೆಲಸಗಳನ್ನು ನಾವು ಮುಗಿಸ್ಕೊಳ್ಬೇಕಾಗತ್ತೆ. ಮನೆ ಕಸವನ್ನೆಲ್ಲವನ್ನು ಕೂಡ ಒಂದು ಬಾರಿ ತೆಗೆದು ಮನೆಯನ್ನು ಒರೆಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಮನೆ ಕಸವನ್ನು 2 ಬಾರಿ ಗುಡಿಸ್ಬೇಕಂತ ಹೇಳ್ತಾರೆ. ಆದಷ್ಟು 1 ಬಾರಿನಾದರೂ ಗುಡಿಸೋದಕ್ಕೆ ಟ್ರೈ ಮಾಡಬೇಕು. ಎಲ್ಲ ಕಸವನ್ನು ಗುಡಿಸಿ ನಂತರ ಮನೆಯನ್ನು ಒರೆಸ್ಕೊಳ್ತಾ ಇದ್ದೀನಿ. ಮನೆಯನ್ನು ಒರೆಸೋದಕ್ಕೂ ಕೂಡ ಅಷ್ಟೇ, ಮನೆಯನ್ನು ಒರೆಸ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಏನು ಬರುತ್ತೆ, ಕಲ್ಲುಪ್ಪನ್ನು ಸ್ವಲ್ಪ ಬಕೆಟ್ ನೀರೇನಿದೆ ಆ ನೀರಿನಲ್ಲಿ ಹಾಕ್ಕೊಂಡು ನಾವು ಮನೆ ಒರೆಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಏಕೆಂದರೆ ಮನೆಯಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಇತ್ತಂತ ಅಂದರೆ ಅದು ಕೂಡ ಹೋಗುತ್ತೆ. ಹಾಗೆಯೇ ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಕೂಡ ಬರೋದಿಲ್ಲ. ಅದಕ್ಕೆ ಅಂತೇಳಿ ಈ ರೀತಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮನೆಯೆಲ್ಲವನ್ನು ಕೂಡ ನೀಟಾಗಿ ಒರೆಸ್ಕೊಳ್ಬೇಕಾಗುತ್ತೆ. ಈ ರೀತಿ ಮನೆಯನ್ನೆಲ್ಲ ಒರೆಸಿ ನಾವು ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ಮಕ್ಕಳು ಸ್ಕೂಲಿಂದ ಬಂದ ನಂತರ ಅವ್ರು ಆಟ ಆಡೋದಕ್ಕೂ ಕೂಡ ನೀಟಾಗಿ ಇರುತ್ತೆ ಮನೆ ಅನ್ನೋದು.
ಏನೆಂದರೆ ಕೆಲಸ ಜಾಸ್ತಿ ಇದ್ದಂಥ ಸಂದರ್ಭಗಳಲ್ಲಿ ನಾವು ಒಂದು ಟೈಮ್ ಗುಡಿಸಿ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಅಂದಾಗ 2 ಟೈಮ್ ಮನೇನ ಗುಡಿಸ್ಕೊಳ್ಳೋದು ಒಳ್ಳೆಯದು. ಬೆಳಿಗ್ಗೆ ಹಾಗೆ ಸಾಯಂಕಾಲ ಈ ರೀತಿ ಮನೆಯನ್ನೆಲ್ಲವನ್ನು ಗುಡಿಸಿ ಒರೆಸ್ಕೊಂಡ ನಂತರ ಹಾಗೆ ಮನೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಇದೆಲ್ಲ ಕೆಲಸವನ್ನು ನಾವು ಬೆಳಗ್ಗಿನ ಟೈಮ್ನಲ್ಲಿ ಎಲ್ಲವನ್ನು ಮುಗಿಸ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಕೆಲಸ ಅನ್ನೋದು. ಫ್ರೀ ಇದ್ದಂಥ ಟೈಮ್ನಲ್ಲಿ ಮಧ್ಯಾಹ್ನದ ಟೈಮ್ನಲ್ಲಿ ನಾವು ರೆಸ್ಟನ್ನು ಮಾಡ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಎಲ್ಲನೂ ಕೂಡ ನಾವು ಆಮೇಲೆ ಮಾಡ್ತೀವಿ ಅಂದರೆ ಕೆಲಸಗಳು ಆಗೋದೇ ಇಲ್ಲ. ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಆವಾಗಲೇ ಮಾಡ್ಕೊಂಡು ಬಿಡಬೇಕು. ಬೆಳಗಿನ ಹೊತ್ತು ಸ್ವಲ್ಪ ಬೇಗನೆ ಎದ್ವಿ ಅಂದರೆ ಕೆಲಸ ಅನ್ನೋದು ಬೇಗನೆ ಆಗುತ್ತೆ. ನಾವು ಲೇಟಾಗಿ ಎದ್ದರೆ ಕೆಲಸ ಆಗೋದೇ ಇಲ್ಲ. ತುಂಬಾ ಲೇಟ್ ಅನಿಸುತ್ತೆ, ಇಷ್ಟು ಬೇಗ ಟೈಮ್ ಆಗೋಯಿತು ಅಂತ ಅನಿಸುತ್ತೆ. ಅದಕ್ಕೆ ಅಂತೇಳಿ ಬೇಗನೆ ಎಲ್ಲವನ್ನು ಕೆಲಸವನ್ನು ಮುಗಿಸಿ ಹಾಗೆ ಮನೆಯಲ್ಲಿ ಮುಸ್ಸಂಜೆಯ ಟೈಮ್ನಲ್ಲಿ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಬೆಳಗಿನ ಜಾವದಲ್ಲೂ ಕೂಡ ದೀಪ ಹಚ್ಚಿರ್ತೀವಲ್ವ, ಹಾಗೆ ಸಾಯಂಕಾಲದ ಟೈಮ್ನಲ್ಲೂ ಕೂಡ ಒಂದು ಬಾರಿ ದೀಪವನ್ನು ಹಚ್ಚಿ ಒಂದು ಧೂಪವನ್ನು ಹಚ್ಚಿಟ್ರೆ ಅದರ ಸ್ಮೆಲ್ಲಿಂದ ತುಂಬಾ ಮನೆ ಪೀಸ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಹಾಗೆಯೇ ನಮಗೂ ಕೂಡ ಖುಷಿ ಅನ್ನಿಸ್ತಾ ಇರುತ್ತೆ. ಹಾಗೆ ಮನೆ ಮುಂಬಾಗಿಲಿನಲ್ಲೂ ಕೂಡ ನಾವು ಒಂದು ರಂಗೋಲಿಯನ್ನು ಬಿಟ್ಟಿದ್ವಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಮನೆಗೆ ಬಂದವರು ಕೂಡ ಎಷ್ಟು ನೀಟಾಗಿದೆ ಮನೆ ಮುಂಬಾಗಿಲಾಗ್ಬೋದು ಮನೆ ಆಗ್ಬೋದು ಅಂತೇಳಿ ಹೇಳ್ತಾರೆ ಅಲ್ವಾ. ಅದೇ ರೀತಿಯಾಗಿ ನಾವು ಈ ಥರ ನಾವು ನೀಟಾಗಿ ಇಟ್ಕೊಳ್ಬೇಕಾಗತ್ತೆ. ಈ ಥರ ಸಿಂಪಲ್ ಟಿಪ್ಸ್ಗಳನ್ನು ನಿಮಗೆ ತಿಳಿಸಿದ್ದೀನಿ. ಹಾಗೆ ಈ ಟಿಪ್ಸ್ಗಳು ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.